ಮುರಳಿಯ ದಿನಾಂಕ 27/5/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಕಾಲರ ಕಾಲ ಬಾಬಾ ಬಂದಿದ್ದಾರೆ ನಿಮಗೆ ಮೃತ್ಯುವಿನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಸಲು. ಮನ್ಮನಾಭವದ ಮಂತ್ರದಿಂದಲೇ ತಾವು ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೀರಾ? ಪ್ರಶ್ನೆ: ಆತ್ಮಿಕ ತಂದೆ ತಾವು ಆತ್ಮಿಕ ಯಾತ್ರಿಕರಿಗೆ ಯಾವ ಒಂದು ವಿಶೇಷ ಶಿಕ್ಷಣ ಕೊಡುತ್ತಾರೆ? ಉತ್ತರ: ಏ ಆತ್ಮಿಕ ಯಾತ್ರಿಕರೇ, ತಾವು ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿ ಆಗಿರಿ. ರಾವಣ ಅರ್ಧ ಕಲ್ಪದಿಂದ ತಮ್ಮನ್ನು ದೇಹಾಭಿಮಾನಿಗಳನ್ನಾಗಿ ಮಾಡಿದೆ. ಈಗ ಆತ್ಮ ಅಭಿಮಾನಿಗಳಾಗಿರಿ. ಈ ಆತ್ಮಿಕ ಜ್ಞಾನ ಆತ್ಮಿಕ ಸುಪ್ರೀಂ ರೂಹ ಶಿವತಂದೆಯೇ ತಮಗೆ ಕೊಡುತ್ತಾರೆ, ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಗೀತೆ. ಓಂ ನಮಃ ಶಿವಾಯ. ಓಂ ಶಾಂತಿ. ಮಕ್ಕಳು ತನ್ನ ತಂದೆಯ ಮಹಿಮೆಯನ್ನು ಕೇಳಿದ್ದೀರಾ? ಗಾಯನವೂ ಇದೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರು ಎಲ್ಲ ಮಕ್ಕಳಿಗೆ ತಂದೆಯಾಗಿದ್ದಾರೆ. ಬಾಕಿ ಯಾರೆಲ್ಲ ಇದ್ದಾರೆ ಪರಸ್ಪರದಲ್ಲಿ ಎಲ್ಲರೂ ಸಹೋದರರಾಗಿದ್ದಾರೆ ಮತ್ತು ಎಲ್ಲರಿಗೂ ತಂದೆ ಒಬ್ಬರೇ ಆಗಿದ್ದಾರೆ. ಅವರಾಗಿದ್ದಾರೆ ಶಿವ ತಂದೆ. ತಂದೆ ತಿಳಿಸುತ್ತಾರೆ, ಏ ಮಕ್ಕಳೇ, ಭಕ್ತಿ ಮಾರ್ಗದಲ್ಲಿ ನಿಮಗೆ ಇಬ್ಬರು ತಂದೆಯರಿರುತ್ತಾರೆ, ಲೌಕಿಕ ತಂದೆ ಮತ್ತು ಪಾರಲೌಕಿಕ ತಂದೆ. ರಚಯಿತನಿಂದ ರಚನೆಗೆ ಆಸ್ತಿ ಸಿಗುವುದು. ಅವರಾಗಿದ್ದಾರೆ ಹದ್ದಿನ ತಂದೆ, ಲೌಕಿಕ ತಂದೆ. ಅವರಿಂದ ಹದ್ದಿನ ಆಸ್ತಿ ಸಿಗುವುದು. ಇವರಾಗಿದ್ದಾರೆ ಬೇಹದ್ದಿನ ತಂದೆ, ಇವರಿಂದ ಬೇಹದ್ದಿನ ಆಸ್ತಿ ಸಿಗುವುದು. ಬೇಹದ್ದಿನ ತಂದೆಯಂತೂ ಒಬ್ಬರೇ ಇದ್ದಾರೆ, ಇವರಿಂದ ಬೇಹದ್ದಿನ ಆಸ್ತಿ ಸಿಗುವುದು. ಈ ತಂದೆ ನಿರಾಕಾರ, ಇವರ ಹೆಸರಾಗಿದೆ ಪರಂಪಿತ ಪರಮಾತ್ಮ ಶಿವ. ಹೇಳ್ತಾರೆ ಶಿವ ಪರಮಾತ್ಮಾಯ ನಮಃ ಎಂದು ಭಗವಂತನಿಗೆ. ಅವರು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ತಮ್ಮ ಬುದ್ಧಿ ಹೊರಟೋಗುತ್ತೆ ನಿರಾಕಾರ ತಂದೆಯ ಕಡೆ. ಅವರು ಪರಮಧಾಮದಲ್ಲಿ ಇರ್ತಾರೆ. ಎಲ್ಲಿಂದ ನೀವು ಆತ್ಮರು ಬರುತ್ತೀರಾ? ತಂದೆ ಅವರೇ ಆಗಿದ್ದಾರೆ, ಪರಮಧಾಮದಲ್ಲಿ ಇರುವವರು. ಅವರಿರುವುದೇ ಸರ್ವರ ಸದ್ಗತಿ ಮಾಡುವಂತಹವರು. ಅದರಲ್ಲಿಯೂ ಸಹ ಭಾರತ ಪರಂಪಿತ ಪರಮಾತ್ಮನ ಜನ್ಮಭೂಮಿಯಾಗಿದೆ. ಶಿವ ಜಯಂತಿಯನ್ನು ಇಲ್ಲಿಯೇ ಆಚರಿಸುತ್ತೇವೆ. ಆ ಆತ್ಮಿಕ ತಂದೆಗೆ ಜ್ಞಾನಸಾಗರ, ಪತಿತ ಪಾವನ, ಮುಕ್ತಿದಾತ, ಮಾರ್ಗದರ್ಶಕ ಎಂದು ಹೇಳಲಾಗುವುದು. ಅವರೇ ದುಃಖಹರ್ತ, ಸುಖಕರ್ತ ಆಗಿದ್ದಾರೆ. ಇದನ್ನು ಭಾರತವಾಸಿಗಳು ತಿಳಿದುಕೊಂಡಿದ್ದಾರೆ. ಇದು ದುಃಖಧಾಮವಾಗಿದೆ, ಭಾರತ ಸುಖಧಾಮವಾಗಿತ್ತು. ತಂದೆ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ, ಏ ಭಾರತವಾಸಿ ಮಕ್ಕಳೇ, ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ಆಗ ನಿಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ದೇವಿ ದೇವತಾ ಧರ್ಮ ಶ್ರೇಷ್ಠ, ಕರ್ಮ ಶ್ರೇಷ್ಠವಾಗಿತ್ತು. ಈಗ ಧರ್ಮಭ್ರಷ್ಟ, ಕರ್ಮಭ್ರಷ್ಟವಾಗಿದೆ. ತಮ್ಮನ್ನು ತಾವು ಪಾವನ ದೇವತೆಗಳೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಕಲಿಯುಗದ ಅಂತಿಮದವರೆಗೆ ಭಕ್ತಿ ಮಾರ್ಗ ನಡೆಯುತ್ತದೆ. ಇದರಲ್ಲಿ ಜ್ಞಾನ ಇರುವುದಿಲ್ಲ. ಜ್ಞಾನದಿಂದ ಸದ್ಗತಿ ಆಗತ್ತೆ. ಸರ್ವರ ಸದ್ಗತಿದಾತ ತಂದೆ ಎಲ್ಲಿಯವರೆಗೆ ಬರುವುದಿಲ್ಲ ಅಲ್ಲಿಯವರೆಗೆ ಯಾರ ಸದ್ಗತಿಯೂ ಆಗುವುದಿಲ್ಲ. ಬಾಬಾ ಹೇಳುತ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಬಂದಿದ್ದೇನೆ. ಈ ಸಮಯವಿರುವುದೇ ಪತಿತ ಪ್ರಪಂಚ. ಒಬ್ಬರು ಪಾವನರು ಇಲ್ಲ. ಬಲೆ ಸನ್ಯಾಸಿಗಳು ಪವಿತ್ರವಾಗಿರುತ್ತಾರೆ, ಆದರೆ ಅವರಂತೂ ಪುನರ್ಜನ್ಮ ಇಲ್ಲಿಯೇ ತೆಗೆದುಕೊಳ್ಳುತ್ತಾರೆ. ವಿಷದಿಂದ ಜನ್ಮ ಪಡೆಯಬೇಕಾಗುವುದು. ವಾಪಸ್ಸಂತೂ ಯಾರೂ ಹೋಗುವುದಿಲ್ಲ. ಯಾವಾಗ ಚಕ್ರ ಪೂರ್ತಿಯಾಗುತ್ತೆ ಆಗ ತಂದೆ ಬಂದು ಕರೆದುಕೊಂಡು ಹೋಗುತ್ತಾರೆ. ಇದಕ್ಕೆ ಹೇಳಲಾಗುವುದು ಆತ್ಮಿಕ ಜ್ಞಾನ. ಸುಪ್ರೀಂ ರೂಹ ಶಿವ ತಂದೆ ಕೊಡುವಂತಹ ಜ್ಞಾನ. ಆ ಶಿವ ಅಷ್ಟೇ, ಬಾಬಾ ಅಷ್ಟೇ ಕೊಡ್ತಾರೆ ಜ್ಞಾನವನ್ನು. ಸುಪ್ರೀಂ ಆತ್ಮನಿಗೆ ಜ್ಞಾನ ಸಾಗರ, ಪತಿತ ಪಾವನ ಎಂದು ಹೇಳಲಾಗುವುದು. ಬಾಕಿ ಶಾಸ್ತ್ರಗಳ ಜ್ಞಾನವಂತೂ ಭಕ್ತಿ ಮಾರ್ಗದ್ದಾಗಿದೆ. ಬಾಬಾ ಹೇಳುತ್ತಾರೆ, ಯಜ್ಞ, ತಪ, ತೀರ್ಥ ಯಾತ್ರೆಗಳು ಇದೆಲ್ಲ ಮಾಡ್ತಾ ಕೆಳಗೆ ಬಂದುಬಿಟ್ಟಿದ್ದಾರೆ ಕಲಿಯುಗದ ಅಂತಿಮದಲ್ಲಿ. ತಾವು ಮೊದಲು ಸತೋ ಪ್ರಧಾನ ಇದ್ದೀರಿ,
ಭಾರತದಲ್ಲಿ ಪವಿತ್ರತೆ ಇತ್ತು. ಆಗ ಶಾಂತಿ, ಸುಖ ಎಲ್ಲ ಇತ್ತು. ಹೆಲ್ತು, ವೆಲ್ತು ಎರಡೂ ಇತ್ತು. ಇಂದಿನಿಂದ 5000 ವರ್ಷಗಳ ಮೊದಲಿನ ಮಾತಾಗಿದೆ. ಭಾರತ ಸ್ವರ್ಗವಾಗಿತ್ತು. ಆ ಸಮಯದಲ್ಲಿ ಬೇರೆ ಯಾವುದೇ ಧರ್ಮ ಇರಲಿಲ್ಲ. ಕೇವಲ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಅದನ್ನು ಪರಂಪಿತ ಪರಮಾತ್ಮ ಸ್ಥಾಪನೆ ಮಾಡಿದ್ದು. ಸ್ವರ್ಗದ ಸ್ಥಾಪನೆಯನ್ನಂತೂ ಅವರೇ ಮಾಡುತ್ತಾರೆ, ಮನುಷ್ಯರು ಮಾಡಲು ಸಾಧ್ಯವಿಲ್ಲ. ಈ ರೀತಿ ಹೇಳುವುದಿಲ್ಲ ಶ್ರೀಕೃಷ್ಣ ರಚಯಿತ ಆಗಿದ್ದಾರೆಂದು. ಇಲ್ಲ, ರಚಯಿತ ಒಬ್ಬ ನಿರಾಕಾರ ಶಿವ ಆಗಿದ್ದಾರೆ. ಬಾಕಿ ಎಲ್ಲರೂ ಅವರ ರಚನೆ. ರಚಯಿತನಿಂದಲೇ ರಚನೆಗೆ ಆಸ್ತಿ ಸಿಗುವುದು. ತಂದೆ ತಿಳಿಸುತ್ತಾರೆ, ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ. ನಿಮಗೆ ಬೇಹದ್ದಿನ ಆಸ್ತಿ ಕೊಡುತ್ತೇನೆ 21 ಜನ್ಮಗಳಿಗಾಗಿ. ಸೂರ್ಯವಂಶಿ, ಚಂದ್ರವಂಶಿ ಪವಿತ್ರ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದೇನೆ. ಬ್ರಾಹ್ಮಣ ಧರ್ಮ ಬಹಳ ಚಿಕ್ಕದು. ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಿಕ ತಂದೆಯಾಗಿದ್ದಾರೆ. ಆತ್ಮರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಬಾಬಾರವರು ಜ್ಞಾನಸಾಗರ, ಸುಖ ಸಾಗರ ಆಗಿದ್ದಾರೆ ಅಂದಾಗ ನಾವು ಮಕ್ಕಳನ್ನು ತಯಾರು ಮಾಡುತ್ತಾರೆ. ಭಾರತವೇ ಸುಖಧಾಮವಾಗಿತ್ತು, ಈಗಂತೂ ದುಃಖಧಾಮವಾಗಿದೆ. ತಂದೆ ಹೇಗೆ ಬರುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಸತ್ಯಯುಗದ ಆದಿಯಿಂದ ಕಲಿಯುಗದ ಅಂತಿಮದವರೆಗೆ ಪೂರ್ತಿ ಭೂಗೋಳ ಚರಿತ್ರೆ ಭಾರತದ್ದೇ ಇದೆ. ಈ ಲಕ್ಷ್ಮೀನಾರಾಯಣ ಎಷ್ಟು ಆರೋಗ್ಯವಂತರು, ಐಶ್ವರ್ಯವಂತರಾಗಿದ್ದರು. ಎಂದಿಗೂ ಕಾಯಿಲೆನೇ ಬಿದ್ದಿರಲಿಲ್ಲ. ಈಗ ಮೃತ್ಯುವಿನ ಮೇಲೆ ವಿಜಯ ಪಡೆಯುವ ಶಿಕ್ಷಣ ಪಡೆದುಕೊಳ್ಳುತ್ತಿದ್ದಾರೆ. ಬಾಬಾ ಕಾಲರ ಕಾಲ ಮಹಾಕಾಲ ಆಗಿದ್ದಾರೆ. ಅವರು ಮೃತ್ಯುವಿನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಸುತ್ತಾರೆ. ಹೆಸರು ಕೇಳಿದಿರಲ್ವ, ಶಿವಾಯ ನಮಃ. ನೀವು ಹಾಗೆ ಹೇಳೋದಿಲ್ಲ, ಪರಮಾತ್ಮ ಸರ್ವವ್ಯಾಪಿನ, ಎಲ್ಲಿ ಬೆಕ್ಕಲ್ಲೂ ಎಲ್ಲದರಲ್ಲೂ ಇದ್ದಾರೆ ಎಂದು. ಇದಕ್ಕೆ ಧರ್ಮಗ್ಲಾನಿ ಎಂದು ಹೇಳಲಾಗುವುದು. ತಂದೆಯ ನಿಂದನೆ ಮಾಡ್ತಾರೆ ಅಲ್ವಾ. ಈಗ ಇದಾಗಿದೆ ಕಲ್ಪದ ಸಂಗಮದ ಸಮಯ. ಈ ಸಮಯವೇ ವಿನಾಶ ಕಾಲ ಆಗಿದೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂದು ಹೇಳಲಾಗುವುದು. ಈಗ ವಿನಾಶ ಸನ್ಮುಖದಲ್ಲಿ ನಿಂತಿದೆ. ಗೀತೆಯಲ್ಲಿಯೂ ಬರೆಯಲಾಗಿದೆ, ಯಾದವರು, ಕೌರವರು, ಪಾಂಡವರು ಏನು ಮಾಡಿ ಹೋದರು. ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತೆಯಾಗಿದೆ. ಅದರಿಂದ ಅನ್ಯಶಾಸ್ತ್ರಗಳು ತಯಾರಾಗುತ್ತವೆ. ತಾವು ತಿಳಿದುಕೊಂಡಿದ್ದೀರಾ, ಗೀತೆ ದೈವಿ ಧರ್ಮದ ಶಾಸ್ತ್ರವಾಗಿದೆ. ತಂದೆ ಹೇಳುತ್ತಾರೆ, ನಾನು ಬಂದಿದ್ದೇನೆ ನಿಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಲು, ಮತ್ತೆ ದೇವತೆಗಳನ್ನಾಗಿ ಮಾಡುತ್ತೇನೆ. ನಂತರ ತಾವು ಕ್ಷತ್ರಿಯರು, ವೈಶ್ಯರು, ಶೂದ್ರರಾಗುತ್ತೀರಾ. ತಂದೆ ತಿಳಿಸುತ್ತಾರೆ, ನೀವು 84 ಜನ್ಮಗಳನ್ನು ಹೇಗೆ ಪಡೆದುಕೊಳ್ಳುತ್ತೀರಾ ಎಂದು. ಎಲ್ಲರಿಗಿಂತ ಜಾಸ್ತಿ ಜನ್ಮಗಳು ಯಾರು ಪಡೆದುಕೊಳ್ಳುತ್ತಾರೆ ಎಂದರೆ ಯಾರು ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬರುತ್ತಾರೆ. ಮ್ಯಾಕ್ಸಿಮಮ್ 84 ಜನ್ಮಗಳು ನೀವು ಭಾರತವಾಸಿಗಳೇ ಪಡೆದುಕೊಳ್ಳುತ್ತೀರಾ. ಮಿನಿಮಮ್ 1 ಜನ್ಮ ಇರುತ್ತೆ. ಇದನ್ನು ಸಹ ತಂದೆಯೇ ಕುಳಿತು ತಿಳಿಸುತ್ತಾರೆ. ತಂದೆಯ ವಿನಃ ಮತ್ತೆ ಯಾರಿಗೂ ಕೂಡ ಜ್ಞಾನಸಾಗರ ಎಂದು ಹೇಳಲಾಗುವುದಿಲ್ಲ. ಪತಿತ ಪಾವನ ಜ್ಞಾನಸಾಗರ ಎಂದು ಹೇಳುವುದರಿಂದ ಬುದ್ಧಿ ಮೇಲೆ ಹೋಗುವುದು. ತಂದೆಯೇ ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ. ಸರಿ, ಮತ್ತು ಸರ್ವರ ದುರ್ಗತಿ ಹೇಗಾಯಿತು? ಯಾರು ಮಾಡಿದ್ರು? ಸದ್ಗತಿ ಸತ್ಯಯುಗಕ್ಕೆ, ದುರ್ಗತಿ ಕಲಿಯುಗಕ್ಕೆ ಹೇಳಲಾಗುವುದು. ತಂದೆ ಹೇಳುತ್ತಾರೆ, ನಾನು ಕಲ್ಪಕಲ್ಪವು ನೀವು ಮಕ್ಕಳಿಗೆ ಸದ್ಗತಿಯನ್ನು ಕೊಡುತ್ತೇನೆ. ನೀವು ಮಕ್ಕಳು ಪೂರ್ತಿ ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಾ. ಶಾಲೆಗಳಲ್ಲಂತೂ ಅರ್ಧ ಹಿಸ್ಟ್ರಿ ಜಾಗ್ರಫಿ ತಿಳಿಸುತ್ತಾರೆ. ಸತ್ಯಯುಗ ತ್ರೇತಾಯುಗದಲ್ಲಿ ಯಾರು ರಾಜ್ಯ ಮಾಡುತ್ತಿದ್ದರು ಎಂಬುದು ಯಾರಿಗೂ ಗೊತ್ತಿಲ್ಲ. ಅವಶ್ಯವಾಗಿ ಚಿತ್ರಗಳಂತೂ ಇವೆ. ಈ ಲಕ್ಷ್ಮೀನಾರಾಯಣ ರಾಜ್ಯ ಮಾಡುತ್ತಿದ್ದರು. ಎಷ್ಟು ಸಮಯ ಅವರ ರಾಜಧಾನಿ ನಡೆಯಿತು ಇದನ್ನು ತಾವೇ ತಿಳಿಸಬಹುದು. ಕ್ರಿಶ್ಚಿಯನ್ ದಿನೆಯಷ್ಟೇ 2000 ವರ್ಷಗಳ ಕಾಲ ನಡೆಯಿತು.
ಬೌದ್ಧ ಡಿನಿಯಸ್ಟಿ ಎಷ್ಟು ಸಮಯ ನಡೆಯಿತು, ಇಸ್ಲಾಂ ಡಿನಿಯಸ್ಟಿ ಎಷ್ಟು ಸಮಯ ನಡೆಯಿತು. ಅದಕ್ಕೆ ಮೊದಲು ಚಂದ್ರವಂಶದವರಿದ್ದರು. 1250 ವರ್ಷಗಳ ಕಾಲ ನಡೆಯಿತು. ಸತ್ಯಯುಗ ತ್ರೇತಾಯುಗದಲ್ಲಿ ಸೂರ್ಯವಂಶ ಚಂದ್ರವಂಶದವರಿರ್ತಾರೆ. ಆಗ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ತಾವೇ ಸೂರ್ಯವಂಶಿ ಚಂದ್ರವಂಶದವರಾಗುತ್ತೀರಾ. ಈಗ ಪುನಃ ಬ್ರಾಹ್ಮಣ ವಂಶದವರಾಗಿದ್ದೀರಾ. ಇದು ಪೂರ್ತಿ ನಾಟಕ ಭಾರತದ ಮೇಲೆಯೇ ತಯಾರಾಗಿದೆ. ಭಾರತವೇ ನರಕ, ಭಾರತವೇ ಸ್ವರ್ಗವಾಗುವುದು. ಅನ್ಯ ಧರ್ಮದವರಿಗೋಸ್ಕರ ಇದನ್ನು ಹೇಳುವುದಿಲ್ಲ. ಅವರಂತೂ ಸ್ವರ್ಗದಲ್ಲಿ ಬರುವುದೇ ಇಲ್ಲ. ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಸ್ವರ್ಗವಾಸಿಗಳಾದರೆಂದು, ಆದರೆ ತಿಳಿದುಕೊಳ್ಳುವುದಿಲ್ಲ. ನರಕವಾಸಿಗಳ ಜನ್ಮ ನರಕದಲ್ಲಿಯೇ ಆಗುವುದು, ಸ್ವರ್ಗವಾಸಿಗಳ ಜನ್ಮ ಸ್ವರ್ಗದಲ್ಲಿ ಆಗತ್ತೆ. ಪುನರ್ಜನ್ಮ ಅಲ್ಲಿ ತಗೊಳ್ತಾರೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈ ಲಕ್ಷ್ಮೀನಾರಾಯಣ ಸ್ವರ್ಗವಾಸಿಗಳಾಗಿದ್ದರು. ಅವರ ರಾಜಧಾನಿ ಹೇಗೆ ನಡೆಯಿತು, ಅವರು ಹೇಗೆ ರಾಜಧಾನಿ ಪಡೆದುಕೊಂಡರು, ಲಕ್ಷಾಂತರ ವರ್ಷಗಳ ಮಾತಂತೂ ನೆನಪಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. 5000 ವರ್ಷಗಳ ಮಾತಾಗಿದೆ, ಅದಕ್ಕೆ ತಮಗೆ ನೆನಪಾಗತ್ತೆ. ಸತ್ಯಯುಗದಲ್ಲಿ ಈ ಶಾಸ್ತ್ರಗಳು ಏನೂ ಇರುವುದಿಲ್ಲ. ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು. ಮೆಟ್ಟಿಲು ಕೆಳಗೆ ಇಳಿಯುತ್ತಾ ಬರುತ್ತೀರಾ. ಸತೋ ಪ್ರಧಾನರಿಂದ ಸತೋ ರಜೋ ತಮೋನಲ್ಲಿ ಮೆಟ್ಟಿಲು ಇಳಿಯುವುದರಲ್ಲಿ 5000 ವರ್ಷ ಹಿಡಿಯುವುದು. ಸತ್ಯಯುಗದಲ್ಲಿ 16 ಕಲಾ ಸಂಪೂರ್ಣರಾಗಿರುತ್ತೀರ. ಅನಂತರ ತ್ರೇತಾದಲ್ಲಿ 2 ಕಲೆ ಕಡಿಮೆ ಆಗತ್ತೆ. ಆತ್ಮನಲ್ಲಿ ಚಾಂದಿಕ ಕಾದಂತಾರೆ ಬಾಬ್ರವರು, ಅಂದರೆ ಚಿನ್ನದ ಸಮಾನ ಇದ್ದವರು ಬೆಳ್ಳಿಯ ಸಮಾನ ಆಗಿಬಿಡ್ತೀವಿ. ಕಾಪರ್ ಏಜಲ್ಲಿ ಬಂದಾಗ ಕಾಪರ್ನ ಅಲಾಯ್ ಹಿಡಿಯುತ್ತೆ, ಅಂದರೆ ವಿಕಾರಗಳ ತುಕ್ಕಿಡಿಯುತ್ತೆ. ಈ ಸಮಯದಲ್ಲಿ ಬಿಲ್ಕುಲ್ ತಮೋ ಪ್ರಧಾನರು. ಆತ್ಮನಲ್ಲಿ ತುಕ್ಕು ಹಿಡಿಯುತ್ತೆ ಅಲ್ವಾ. ನೀವು ಪೂರ್ತಿ 84 ಜನ್ಮ ಪಡೆದುಕೊಳ್ಳುತ್ತೀರಾ. ಈ ಆತ್ಮಿಕ ತಂದೆ ಶಿವ ತಂದೆ ಬಂದು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ಈಗ ತಾವು ಆತ್ಮ ಅಭಿಮಾನಿ ಆಗಬೇಕು. ರಾವಣನ ಪ್ರವೇಶತೆ ಆಗುವುದರಿಂದ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಈಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು. ನಾವೇ 84 ಜನ್ಮ ಪಡೆದು ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೇವೆ. ಈಗ 84 ಜನ್ಮಗಳ ಚಕ್ರ ಪೂರ್ಣವಾಗಿದೆ. ಈಗ ಶರೀರವೂ ಸಹ ಜಡೀಭೂತವಾಗಿದೆ. ದ್ವಾಪರ ಯುಗದಿಂದ ರಾವಣ ರಾಜ್ಯವಾಗುವುದು, ಸತ್ಯಯುಗದಲ್ಲಿ ರಾಮರಾಜ್ಯ. ಸತ್ಯಯುಗದಲ್ಲಿ ತಾವು ಆತ್ಮ ಅಭಿಮಾನಿಗಳಾಗಿದ್ದೀರಿ. ದ್ವಾಪರ ಕಲಿಯುಗದಲ್ಲಿ ದೇಹಾಭಿಮಾನಿಗಳಾಗಿದ್ದೀರಾ. ಆತ್ಮನನ್ನು ತಿಳಿದುಕೊಂಡಿರಲಿಲ್ಲ, ಪರಮಾತ್ಮನನ್ನು ತಿಳಿದುಕೊಂಡಿರಲಿಲ್ಲ. ದ್ವಾಪರ ಯುಗದಿಂದ ತಂದೆ ತಿಳಿಸುತ್ತಾರೆ, ಆತ್ಮ ಒಂದು ನಕ್ಷತ್ರವಾಗಿದೆ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿದೆ ನಕ್ಷತ್ರದಂತೆ. ದಿವ್ಯ ದೃಷ್ಟಿಯ ವಿನಃ ನೋಡಲಾಗುವುದಿಲ್ಲ, ಬಿಲ್ಕುಲ್ ಸೂಕ್ಷ್ಮವಾಗಿದೆ. ಆತ್ಮವೇ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ. ನಾವು ಆತ್ಮ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ. ಪರಂಪಿತ ಪರಮಾತ್ಮನು ಬಿಂದುವಾಗಿದ್ದಾರೆ. ಅವರಿಗೆ ಜ್ಞಾನಸಾಗರ, ಪತಿತ ಪಾವನ, ನಾಲೇಜ್ಫುಲ್ ಎಂದು ಹೇಳಲಾಗುವುದು. ಪರಂಪಿತ ಪರಮಾತ್ಮನಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಬೀಜರೂಪವಾಗಿರುವ ಕಾರಣ ಅವರಿಗೆ ಸಚ್ಚಿದಾನಂದ ಸ್ವರೂಪ ಎಂದು ಹೇಳಲಾಗುವುದು. ತಂದೆಯಲ್ಲಿ ಯಾವ ಜ್ಞಾನವಿದೆ ಅವಶ್ಯವಾಗಿ ಅದನ್ನೇ ತಿಳಿಸುತ್ತಾರೆ. ಇದಾಗಿದೆ ಸ್ಪಿರಿಚುವಲ್ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಎಲ್ಲ ಆತ್ಮರ ತಂದೆ ಬಂದು ಆತ್ಮರಿಗೆ ಓದಿಸುತ್ತಾರೆ. ತಾವು ಆತ್ಮ ಅಭಿಮಾನಿ ಆಗಬೇಕು. ಶಿವ ತಂದೆ ನಮಗೆ ಓದಿಸುತ್ತಾರೆ. ಅವರೇ ಜ್ಞಾನಪೂರ್ಣ ಆಗಿದ್ದಾರೆ. ಬಾಬಾರವರೇ ಬಂದು ಸ್ವರ್ಗದ ರಚನೆಯನ್ನು ರಚಿಸುತ್ತಾರೆ. ತಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ. ಈ ಸೃಷ್ಟಿ ಚಕ್ರದ ರಹಸ್ಯವನ್ನು ಯಾವ ಮನುಷ್ಯರೂ ತಿಳಿದುಕೊಂಡಿಲ್ಲ. ತಂದೆಯನ್ನೇ ತಿಳಿದುಕೊಳ್ಳದ ಕಾರಣ ಭಾರತದ ಸ್ಥಿತಿ ಈ ರೀತಿ ಆಗಿದೆ. ಭಾರತದಲ್ಲಿ ಪವಿತ್ರತೆ ಇತ್ತು, ಆಗ ಸುಖ ಶಾಂತಿಯೂ ಇತ್ತು. ಈಗಂತೂ ನರಕವಾಗಿದೆ. ಬೇರೆ ಯಾರೂ ಸಹ ಸ್ವರ್ಗದಲ್ಲಿ ಹೇಗೆ ಹೋಗಲು ಸಾಧ್ಯ? ಬಿಲ್ಕುಲ್ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ.
ತಂದೆ ಹೇಳುತ್ತಾರೆ, ನಾನು ಮಕ್ಕಳಿಗಾಗಿ ಉಡುಗೊರೆಯನ್ನು ತಂದಿದ್ದೇನೆ. ನಿಮಗೆ ಸ್ವರ್ಗದ ಉಡುಗೊರೆಯನ್ನು ಕೊಡುತ್ತಿದ್ದೇನೆ. ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ. ಯಾರು ಕಲ್ಪದ ಮೊದಲು ಆಸ್ತಿ ಪಡೆದಿದ್ದರೂ ಅವರೇ ಈಗ ಪಡೆದುಕೊಳ್ಳುತ್ತಾರೆ. ಮನುಷ್ಯರಿಂದ ದೇವತೆಗಳಾಗುತ್ತಾರೆ. ವಾಸ್ತವದಲ್ಲಿ ಪ್ರಜಾಪಿತ ಬ್ರಹ್ಮರವರಿಗೆ ಎಲ್ಲರೂ ಮಕ್ಕಳಾಗಿದ್ದಾರೆ. ಈಗ ಬ್ರಹ್ಮರವರ ಮೂಲಕ ಶಿವ ತಂದೆ ರಚನೆಯನ್ನು ರಚಿಸುತ್ತಿದ್ದಾರೆ. ಬ್ರಹ್ಮ ಕುಮಾರ ಕುಮಾರಿಯರು ಅನೇಕರು ಆಗುತ್ತಾರೆ. ಶಿವ ತಂದೆಯಿಂದ ಆಸ್ತಿ ಪಡೆದುಕೊಳ್ಳಲು ಪುರುಷಾರ್ಥ ಮಾಡಬೇಕು. ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು. ಬಾಬಾ ಹೇಳುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತವೆ. ಈ ಆತ್ಮಿಕ ಜ್ಞಾನ ಬಾಬಾರವರ ವಿನಃ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಆತ್ಮಿಕ ತಂದೆಯೇ ಆತ್ಮರಿಗೆ ಜ್ಞಾನ ಕೊಡುತ್ತಾರೆ. ತಾವು ಆತ್ಮಿಕ ಯಾತ್ರೆ ಮಾಡುತ್ತೀರಾ. ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿ ಆಗಬೇಕು. ಆತ್ಮ ಅವಿನಾಶಿಯಾಗಿದೆ. ಆತ್ಮನಲ್ಲಿಯೇ ಪಾತ್ರ ಅಡಕವಾಗಿದೆ. ಆತ್ಮ ಹೇಗೆ 84 ಜನ್ಮಗಳ ಪಾತ್ರ ಮಾಡತ್ತೆ ಅದು ಗೊತ್ತಾಗಿದ್ದು ಈಗ. ನಾವು ಸೂರ್ಯವಂಶದವರಿದ್ದೆವು, ಅನಂತರ ಚಂದ್ರವಂಶದವರಾದೆವು, ಮತ್ತೆ ಈಗ ಸೂರ್ಯವಂಶದವರು ಆಗಬೇಕು. ಈಗ ತಂದೆ ಸತೋ ಪ್ರಧಾನರಾಗುವ ಶಿಕ್ಷಣ ಕೊಡುತ್ತಿದ್ದಾರೆ. ಮಕ್ಕಳೇ, ನನ್ನನ್ನು ನೆನಪು ಮಾಡಿ ಎಂದು ತಿಳಿಸುತ್ತಿದ್ದಾರೆ. ಭಗವಾನು ವಾಚವಾಗಿದೆ. ಗೀತೆಯ ಭಗವಂತ ಶಿವ ತಂದೆಯಾಗಿದ್ದಾರೆ, ಶ್ರೀಕೃಷ್ಣ ಅಲ್ಲ. ಶ್ರೀಕೃಷ್ಣನ ಆತ್ಮವು ಈಗ ಕಲಿಯುತ್ತಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಆತ್ಮಿಕ ಯಾತ್ರೆ ಮಾಡಬೇಕು ಮತ್ತು ಮಾಡಿಸಬೇಕು. ಸ್ವಯಂವನ್ನು ಸತೋ ಪ್ರದಾನ ಮಾಡಿಕೊಳ್ಳಲು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಆತ್ಮ ಅಭಿಮಾನಿ ಆಗುವ ಪೂರ್ಣ ಪುರುಷಾರ್ಥ ಮಾಡಬೇಕು. ಎರಡನೇ ಪಾಯಿಂಟು, ಮೃತ್ಯುವಿನ ಮೇಲೆ ವಿಜಯ ಪಡೆಯಲು ಬಾಬಾರವರ ಶಿಕ್ಷಣಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಅನ್ಯ ಆತ್ಮರಿಗೆ ಜ್ಞಾನ ಕೊಡಬೇಕು. ವರದಾನ: ಬಾಬ್ದಾದಾರವರ ಕರ್ತವ್ಯಗಳನ್ನು ತಮ್ಮ ಗುರಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಮರ್ಯಾದಾ ಪುರುಷೋತ್ತಮರಾಗಿರಿ. ವರದಾನದ ವಿಶ್ಲೇಷಣೆ ಹೇಳಲಾಗತ್ತೆ. ಗೋಟುತು ನಶಾ ಚಡೆ. ಚಿಂತನೆ ಮಾಡಿದಾಗ ನಶೆ ಏರುವುದು. ಅನ್ಯರ ಸಂಪಾದನೆಯ ಮೇಲೆ ಎಂದಿಗೂ ನಮ್ಮ ಕಣ್ಣುಗಳು ಹೋಗಬಾರದು. ಅನ್ಯರ ನಶೆಯನ್ನು ಗುರಿಯನ್ನಾಗಿ ಮಾಡಿಕೊಳ್ಳುವುದರ ಬದಲಾಗಿ ಬಾಬ್ದಾದರವರ ಗುಣಗಳು ಮತ್ತು ಕರ್ತವ್ಯಗಳನ್ನು ತಮ್ಮ ಗುರಿ ಮಾಡಿಕೊಳ್ಳಿ. ಬಾಬ್ದಾದರವರ ಜೊತೆ ಅಧರ್ಮ ವಿನಾಶ ಮತ್ತು ಸತ್ಯ ಧರ್ಮದ ಸ್ಥಾಪನೆಯ ಕರ್ತವ್ಯದಲ್ಲಿ ಸಹಯೋಗಿಗಳಾಗಿರಿ. ಅಧರ್ಮವನ್ನು ದೂರ ಮಾಡಬೇಕು. ಅಧರ್ಮವನ್ನು ವಿನಾಶ ಮಾಡಬೇಕು. ಅಧರ್ಮದ ಕಾರ್ಯ ಮತ್ತು ದೈವಿ ಮರ್ಯಾದೆಗಳನ್ನು ಮುರಿಯುವಂತಹ ಕಾರ್ಯ ಎಂದಿಗೂ ಮಾಡಬಾರದು. ಅಂತಹವರು ಮಾಸ್ಟರ್ ಮರ್ಯಾದಾ ಪುರುಷೋತ್ತಮರಾಗುತ್ತಾರೆ. ಸ್ಲೋಗನ್: ಜ್ಞಾನಪೂರ್ಣರಾಗಿ ವ್ಯರ್ಥ ಪ್ರಶ್ನೆಗಳನ್ನು ಸ್ವಾಹ ಮಾಡಿದಾಗ ಸಮಯ ಉಳಿತಾಯ ಆಗುವುದು. ಮಮ್ಮರವರ ಅಮೂಲ್ಯ ಮಹಾವಾಕ್ಯಗಳು. ಯಾರ ಜೊತೆಗಾರ ಭಗವಂತ ಇದ್ದಾರೆ ಅವರನ್ನು ಯಾವ ಬಿರುಗಾಳಿ, ಯಾವ ಮಾಯೆಯ ಪರಿಸ್ಥಿತಿ ನಿಲ್ಲಿಸಲು ಸಾಧ್ಯವಿಲ್ಲ. ನೋಡಿ, ಈ ಗೀತೆ ಎಷ್ಟು ಚೆನ್ನಾಗಿದೆ. ಜಿಸ್ಕೆ ಸಾಥಿ ಹೇ ಭಗವಾನ್ ಉಸ್ಕೋ ಕ್ಯಾ ರೋಕೆಗಾ ಆಂದಿ ಔರ್ ತೂಫಾನ್. ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ. ಈಶ್ವರ ಸರ್ವವ್ಯಾಪಿ ಅಲ್ಲ. ಏಕೆಂದರೆ ಯಾರ ಜೊತೆಗಾರ ಈಶ್ವರ ಇದ್ದಾರೆ ಅವರು ಹಾಜಿರಿದ್ದರೂ ಕೂಡ ಸೃಷ್ಟಿಯಲ್ಲಿ ಅಷ್ಟು ದುಃಖ ಯಾಕೆ? ಮನುಷ್ಯರು ಅಷ್ಟು ಕಂಗಾಲ್ ಮೋಹತಾಜ್ ಯಾಕೆ? ಪರಮಾತ್ಮ ಸುಖ ಸ್ವರೂಪವಾಗಿದ್ದಾರೆ ಅಂದಾಗ ಸರ್ವವ್ಯಾಪಿ ಪರಮಾತ್ಮ ಎಂದು ಹೇಳುವುದು ಪರಮಾತ್ಮನಿಗೆ ನಿಂದನೆ ಮಾಡುವುದಾಗಿದೆ.
ಭಗವಂತನ ಆಸಿರಿ ಇದ್ದಾಗ್ಯೂ ಕೂಡ ಪ್ರಪಂಚ ಸುಖ ಸ್ವರೂಪವಾಗಿರಬೇಕು ಅಥವಾ ದುಃಖ ಸ್ವರೂಪವಾಗಿರಬೇಕಾ? ಭಗವಂತ ಇದ್ದರೂ ಕೂಡ ದುಃಖ ಯಾಕೆ? ಪರಮಾತ್ಮನನ್ನು ಕರೆಯುವ ಅವಶ್ಯಕತೆ ಏನಿದೆ? ಈ ಸಮಯದಲ್ಲಿ ಮಾಯೆ ಸರ್ವವ್ಯಾಪಿಯಾಗಿದೆ. ಪರಮಾತ್ಮ ಸರ್ವವ್ಯಾಪಿ ಅಲ್ಲ. ಪರಮಾತ್ಮ ಆಸಿರ್ ಅಲ್ಲ. ಪರಮಾತ್ಮ ಕೇವಲ ಒಂದು ಬಾರಿ ಸಂಗಮ ಯುಗದಲ್ಲಿ ಬರುತ್ತಾರೆ. ಆಗ ಅವರಿಗೆ ಹಾಜಿರ್ ನಾಜಿರ್ ಎಂದು ಹೇಳಬಹುದು. ಬಾಕಿ ಅವರ ನೆನಪು ಎಲ್ಲರ ಹೃದಯದಲ್ಲಿ ಅವಶ್ಯವಾಗಿ ವ್ಯಾಪಕವಾಗಿದೆ. ಶರೀರವನ್ನು ನಡೆಸುವಂತಹ ಶಕ್ತಿಯಂತೂ ಪ್ರತಿಯೊಬ್ಬರಲ್ಲಿ ಭಿನ್ನ ಭಿನ್ನ ಸಂಸ್ಕಾರವುಳ್ಳಂತಹ ಆತ್ಮ ಇದೆ, ಪರಮಾತ್ಮ ಅಲ್ಲ. ಈಗ ವಿಚಾರ ಮಾಡಬೇಕು, ಪರಮಾತ್ಮನ ಜೊತೆ ಯಾಕೆ ನಾವು ತಗೋಬೇಕು? ಭಗವಂತನನ್ನು ನಮ್ಮ ಜೊತೆಗಾರ ಯಾಕೆ ಮಾಡಿಕೊಳ್ಳಬೇಕು? ಈ ಮಾಯೆಯ ಬಿರುಗಾಳಿ, ಮಾಯೆಯ ಪರಿಸ್ಥಿತಿಗಳಿಂದ ಪಾರಾಗಲು ಭಗವಂತನ ಜೊತೆ ನಮಗೆ ಬೇಕು. ಅಂದಾಗ ಅವಶ್ಯವಾಗಿ ಮಾಯೆಯ ಬಿರುಗಾಳಿ ಇದೆ, ಅದರಿಂದ ಪಾರಾಗಲಿಕ್ಕೆ ಪರಮಾತ್ಮನ ಜೊತೆಯ ಅನುಭವ ನಾವೆಲ್ಲ ಆತ್ಮರು ಬೇಡುತ್ತೇವೆ. ಒಂದು ವೇಳೆ ಅವರು ಆಸಿರೇ ಆಗಿದ್ದಿದ್ದೇ ಆದರೆ, ಮಾಯೆಯ ಗೊಂದಲಗಳೇ ಇಲ್ಲ ಅನ್ನುವುದಾದರೆ, ಅವರ ಜೊತೆ ತಗೊಳ್ಳೋದಕ್ಕೋಸ್ಕರ ಯಾಕೆ ನೆನಪು ಮಾಡಬೇಕಾಗಿತ್ತು? ಮಾಯೇನೇ ಇಲ್ಲ ಅಂದರೆ ಬಾಬ್ರೂರನ್ನ ಯಾಕೆ ನೆನಪು ಮಾಡಬೇಕಾಗಿತ್ತು? ನಾವು ಆತ್ಮರು ಮತ್ತು ಪರಮಾತ್ಮ ಇಬ್ಬರು ಈ ಆಟದಲ್ಲಿ ಪಾತ್ರ ಮಾಡುತ್ತಿದ್ದೇವೆ. ಈ ಸಮಯದಲ್ಲಿ ಬಾಬನ ಪಾತ್ರವೂ ನಡೀತಾ ಇದೆ, ನಾವು ಆತ್ಮರ ಪಾತ್ರವೂ ನಡೀತಾ ಇದೆ. ಅಂದಾಗ ಯಾವಾಗ ಪರಮಾತ್ಮ ಬರ್ತಾರೆ ಆಗ ಅವರ ಪೂರ್ಣ ಸಹಯೋಗ ತಗೊಂಡು ಅವರ ಜೊತೆ ತಗೊಳ್ಬೇಕು. ಆಗ ಮಾಯೆಯ ಬಿರುಗಾಳಿಗಳಿಂದ ಮುಕ್ತರಾಗುತ್ತೇವೆ. ಬಲೆ ಅವರು ಎಲ್ಲರ ಸದ್ಗತಿದಾತ, ಸುಖದಾತ ಆಗಿದ್ದಾರೆ. ಆದರೆ ಯಾರು ಪ್ರಾಕ್ಟಿಕಲಲ್ಲಿ ಅವರ ಆಶ್ರಯ ಪಡೆಯುತ್ತಾರೆ ಅವರಿಗೆ ತಂದೆಯ ಜೊತೆ ಸಿಗತ್ತೆ. ಅಂದಾಗ ಆ ಮಕ್ಕಳಿಗೆ ಎಕ್ಸ್ಟ್ರಾ ಪ್ರಾಪ್ತಿಯಾಗತ್ತೆ. ಬಲೆ ಭಗವಂತ ಪ್ರಪಂಚದಲ್ಲಿ ಬಂದಿದ್ದಾರೆ, ಅವರ ಉಪಸ್ಥಿತಿ ಇದೆ. ಆದರೆ ಆಶ್ಚರ್ಯವಾಗಿ ಓಹೋ ಬಾಬಾ ಬಂದಿದ್ದಾರೆ. ಆದರೆ ಪ್ರಪಂಚದವರು ತಿಳಿದುಕೊಳ್ಳದಿರುವ ಕಾರಣ ತಂದೆಯ ಸಹಯೋಗವನ್ನು, ತಂದೆಯ ಜೊತೆಯನ್ನು ತೆಗೆದುಕೊಳ್ಳುವುದಿಲ್ಲ. ಒಂದು ವೇಳೆ ಪೂರ್ತಿ ಅವರ ಸಾಥ್ ಹಿಡ್ಕೊಂಡ್ವಿ, ಅವರ ಜೊತೆಯನ್ನು ತೆಗೆದುಕೊಂಡಿದ್ದೆ ಆದರೆ ಅವರ ಸಹಯೋಗ ಕೊಡುವುದರಲ್ಲಿಯೂ ಕೂಡ, ಬಾಬನ ಕಾರ್ಯದಲ್ಲಿ ಸಹಯೋಗ ಕೊಡುವುದರಲ್ಲಿಯೂ ಪ್ರಸಿದ್ಧವಾಗುತ್ತಾರೆ. ಹೇಳ್ತಾರಲ್ವ, ಒಂದು ಹೆಜ್ಜೆ ನೀವು ಮುಂದೆ ಇಟ್ಟರೆ 1000 ಹೆಜ್ಜೆ ಮುಂದೆ ಬರ್ತೀರ, 10 ಹೆಜ್ಜೆ ನಾನು ಮುಂದೆ ಬರ್ತೀನಿ. ನೀವು 1 ಹೆಜ್ಜೆ ಮುಂದೆ ಇಟ್ಟರೆ ನಾನು 1000 ಹೆಜ್ಜೆಯಷ್ಟು, ಮೊದಲು 10 ಹೆಜ್ಜೆ ಹೇಳ್ತಾ ಇದ್ರು ಬಾಬಾ, ಆಮೇಲೆ 100 ಹೆಜ್ಜೆ. ಈಗ ಸಮಯಕ್ಕೆ ಅನುಗುಣವಾಗಿ 1000 ಹೆಜ್ಜೆಯಷ್ಟು ನಾನು ಮುಂದೆ ಬರ್ತೀನಿ ಅಂದರೆ ನಾನು ಸಹಯೋಗ ಕೊಡ್ತೀನಿ ಅಂತಾರೆ ಬಾಬಾ. ಪೂರ್ತಿ ಆಸ್ತಿ, ಸಂಪೂರ್ಣ ಆಸ್ತಿಯನ್ನು ತಂದೆ ಕೊಡ್ತಾರೆ. ಅದರಲ್ಲಿ ಯಾವುದೇ ಅಪೂರ್ಣತೆ ಇರುವುದಿಲ್ಲ. ಒಳ್ಳೆಯದು. ಅವ್ಯಕ್ತ ಇಶಾರೆ. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಯಾವುದೇ ಸಂಕಲ್ಪ ಬಂತು ಅಂದರೆ ಬಾಬ್ರೂರಿಗೆ ಮೇಲೆ ಕೊಟ್ಟು ಸ್ವಯಂ ನಿರ್ಸಂಕಲ್ಪವಾಗಿ ನಡೆಯುತ್ತಾ ಇರಿ. ವಿಚಾರ ಕೊಡಿ, ಇಶಾರೆ ಕೊಡಿ, ಅದು ಬೇರೆ ಮಾತು. ಅಲ್ಚಲಲ್ಲಿ ಬರೋದು ಬೇರೆ ಮಾತು. ಸದಾ ಏಕರಸವಾಗಿ ಇರಬೇಕು. ಸಂಕಲ್ಪ ಕೊಟ್ವಿ, ನಿಸ್ಸಂಕಲ್ಪ ಆಗಿಬಿಡಬೇಕು. ಸದಾ ಗಮನವಿರಬೇಕು. ನಾನು ಕರ್ಮೇಂದ್ರಿಯ ಜೀತ ಆಗಲೇಬೇಕು. ಯಾವುದೇ ಒಂದು ಕರ್ಮೇಂದ್ರಿಯಕ್ಕಿದ್ದ ಆಕರ್ಷಣೆ ಆದರೂ ಒಬ್ಬ ತಂದೆಗೆ ಮಕ್ಕಳಾಗಿರಲು ಅದು ಬಿಡುವುದಿಲ್ಲ. ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯಾವ ಕರ್ಮೇಂದ್ರಿಯದ ಆಕರ್ಷಣೆಯಲ್ಲಿ ಬರಬಾರದು. ಓಂ ಶಾಂತಿ.